ಮಿಥುನ ರಾಶಿಯವರಿಗೆ ಅದ್ಭುತವಾದ 3 ಶಕ್ತಿಗಳನ್ನು ಕೊಡ್ತಕ್ಕಂಥ ಶಕ್ತಿ ಮಹಾಗಣಪತಿಯ ರಹಸ್ಯ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರಗಳು. ನೀವು ಮಿಥುನ ರಾಶಿಯವರಾಗಿದ್ದು ನಿಮಗೇನಾದರೂ ಆರ್ಥಿಕ ಸಮಸ್ಯೆಗಳಿದ್ದರೆ, ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗ್ತಾ ಇಲ್ಲ ಅಂತಂದರೆ, ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಇಲ್ಲ ಅಂತಾದರೆ, ಅಥವಾ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯ ಕಳ್ಕೊಂಡಿದ್ದೀರಿ ಅಂತಾದರೆ, ಹಲವಾರು ವಿಚಾರಗಳಿದೆ. ಪ್ರಧಾನವಾಗಿ ಒಂದು 3 ಹೇಳ್ತೀನಿ ನಿಮಗೆ. ಶಕ್ತಿ ಮಹಾಗಣಪತಿಯ ಆರಾಧನೆಯಿಂದ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ನೀವು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರು ಕೂಡ ಓಂ ಶಕ್ತಿ ಗಣಪತಯೇ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಖಂಡಿತವಾಗಿ ಶಕ್ತಿ ಗಣಪತಿಯ ಅನುಗ್ರಹ ಉಂಟಾಗಲಿ. ನೋಡಿ, ಮೊಟ್ಟ ಮೊದಲನೇದಾಗಿ ಬುದ್ಧಿವಂತಿಕೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ. ನೀವು ಮಿಥುನ ರಾಶಿಯವರು ಸಾಮಾನ್ಯವಾಗಿ ಡ್ಯುಯಲ್ ಮೈಂಡ್, ತುಂಬ ಒಂದು ಸ್ಥಿರವಾದಂಥ ಮನಸ್ಸು, ಸ್ಥಿರವಾದಂಥ ಇದಿರಲ್ಲ ನಮಗೆ. ಸೊ ಏನಾಗ್ಬಿಡುತ್ತೆ, ನಿಮಗೆ ಗೊಂದಲಗಳು ಜಾಸ್ತಿ ಆಗ್ಬಿಡುತ್ತೆ. ಯಾವುದೇ ನಿರ್ಧಾರ, ನಿಂದೇನಪ್ಪ ನಿರ್ಧಾರ, ಹೇಳಮ್ಮ ನಿಂದೇನಮ್ಮ ನಿರ್ಧಾರ ಅಂತ ಅಂದಾಗ ಆ ನಿರ್ಧಾರಗಳನ್ನು ಪ್ರಕಟಿಸ್ಕೊಳ್ಳಿಕ್ಕೆ, ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಮಿಥುನ ರಾಶಿಯವ್ರಿಗೆ ಆಗಲ್ಲ. ತುಂಬ ಗೊಂದಲಮಯ. ಪ್ರತಿ ದಿವಸ ಪ್ರತಿನಿತ್ಯ ಗೊಂದಲಗಳಿಂದ ಜೂಜಿಸ್ತಾ ಇರ್ತಾರೆ ಮಿಥುನ ರಾಶಿಯವರು. ಸೊ ಗೊಂದಲಗಳನ್ನು ದೂರವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ನಿಮಗೆ ಮಿಥುನ ರಾಶಿಯವರಿಗೆ ವೃದ್ಧಿಯಾಗಬೇಕು ಅಂತಾದರೆ ಶಕ್ತಿ ಗಣಪತಿ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲ, ವಿದ್ಯಾಭ್ಯಾಸ, ಪರೀಕ್ಷೆ ಅಂದರೆ ನಿಮ್ಮ ಎಜುಕೇಷನ್ ಇರ್ಬೋದು, ನಿಮ್ಮ ಎಕ್ಸಾಮಿನೇಷನ್ಸ್ಗಳಿರಬಹುದು, ಅಥವಾ ಕೆಲವರಿಗೆ ಏನಾಗ್ಬಿಡುತ್ತೆ ಅಂದರೆ ಸ್ಪರ್ಧಾತ್ಮಕವಾಗಿರುತ್ತೆ. ನಿಮಗೆ ತುಂಬ ಒಂಥರ ಎಂತ ಹೇಳ್ತೀವಿ, ತುಂಬ ಕಾಂಪಿಟೇಷನ್ ಇದೆ ಸರ್, ನಮ್ಮ ಜಾಬಲ್ಲಿ ತುಂಬ ಕಾಂಪಿಟೇಷನ್, ನಮ್ಮ ಬಿಸ್ನೆಸ್ಸಲ್ಲಿ ತುಂಬ ಕಾಂಪಿಟೇಷನ್ ಅಂತ ಇರ್ತಾರಲ್ಲ, ಆ ಕಾಂಪಿಟೇಷನ್ಗಳು ಏನೇ ಇದ್ರೂ ಸಹ ನಿಮಗೆ ಅನುಕೂಲವಾಗುವಂತಹ ಫಲ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕು, ಕಾಂಪಿಟೇಷನ್ಗಳಲ್ಲಿ ನಿಮಗೆ ಗೆಲ್ಲಬೇಕು, ನಿಮ್ಮ ಕೆಲಸನೇ ಆಗಬೇಕು ಅಂತಂದರೆ ನೀವು ಮಿಥುನ ರಾಶಿಯವರಾಗಿದ್ದರೆ ಶಕ್ತಿ ಗಣಪತಿ ಆರಾಧನೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು ವಿಡಿಯೋದಲ್ಲಿ ಈಗಲೇ ಹೇಳ್ತೇನೆ. ಇನ್ನು ಎರಡನೇದಾಗಿ, ಬಹುಮುಖ್ಯವಾಗಿ ಉದ್ಯೋಗ ಹಾಗೂ ವ್ಯವಹಾರಗಳಲ್ಲಿ ಪ್ರಗತಿ. ನೀವು ನಿರುದ್ಯೋಗಿ ಆದರೆ ನಿಮಗೆ ಉದ್ಯೋಗವನ್ನು ಕೊಡಿಸುವ ಶಕ್ತಿಯೂ ಶಕ್ತಿ ಮಹಾಗಣಪತಿಗಿದೆ. ಅಥವಾ ನೀವು ಬಿಸ್ನೆಸ್ ಮಾಡ್ತಿದ್ರೆ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕೊಡುವ ಶಕ್ತಿಯೂ ಶಕ್ತಿ ಮಹಾಗಣಪತಿಗಿರ್ತದೆ. ಏನಂದರೆ ಹೊಸ ಹೊಸ ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತೀರಾ. ನೀವು ಜಾಬ್ ಮಾಡೋರೇ ಆಗಿರಲಿ, ಬಿಸ್ನೆಸ್ ಮಾಡೋರೇ ಆಗಿರಲಿ, ವ್ಯವಹಾರ ಮಾಡೋಗಿರಲಿ, ಒಂದು ಅವಕಾಶ ಸಿಗಬೇಕು ಸರ್, ನಾನು ಏನು ಅಂತ ನಾನು ತೋರಿಸ್ಕೊಳ್ತೀನಿ ಅಂತ, ಅದು ಕೊಡ್ತಕ್ಕಂಥದ್ದು ಶಕ್ತಿ ಮಹಾಗಣಪತಿ. ಬುದ್ಧಿಯನ್ನು ವೃದ್ಧಿ ಮಾಡ್ತದೆ. ಹೊಸ ಒಪ್ಪಂದಗಳು, ಹೊಸ ನೀವು ಒಪ್ಪಂದಗಳು ಮಾಡ್ಕೊಳ್ಳೋಕೆ ತುಂಬ ಅನುಕೂಲ ಮಾಡಿಕೊಡ್ತಕ್ಕಂಥವನು ಮಹಾಗಣಪತಿ, ಗೊತ್ತಾಯ್ತಲ್ವಾ? ಅದ್ರ ಜೊತೆಗೆ ನಿಮಗೆ ವ್ಯವಹಾರ ವಿಸ್ತರಣೆ ಅನುಕೂಲಕರ ಸಮಯ, ಇದೆಲ್ಲದೂ ಸಹ ಈ ಶಕ್ತಿ ಗಣಪತಿಯಿಂದನೇ ಸಿಗುತ್ತೆ. ಯಾವಾಗ ನೀವು ಬ್ರಾಡರ್ ಆಗಿ ವಿಸ್ತಾರ ಆಗಬೇಕು, ನಿಮ್ಮ ಬಿಸ್ನೆಸ್ನ ಯಾವಾಗ ನೀವು ಎನ್ಲಾರ್ಜ್ ಮಾಡಬೇಕು, ಇನ್ನೂ ದೊಡ್ಡದಾಗಿ ಎಲ್ಲಿ ಹೋಗಬೇಕು, ನಮ್ಮ ಬಿಸ್ನೆಸ್ನ ಇನ್ನೂ ತುಂಬ ದೊಡ್ಡದಾಗಿ ವ್ಯಾಪ್ತಿ ಜಾಸ್ತಿ ಮಾಡ್ಕೊಳ್ಬೇಕು, ಶಕ್ತಿ ಗಣಪತಿ ಆರಾಧನೆಯಿಂದ ಸಾಧ್ಯ. ಎಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಎಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬಾರ್ದು ಗೊತ್ತಾಗ್ತಾ ಇಲ್ಲ, ಶಕ್ತಿ ಗಣಪತಿಯೇ ನಿಮಗೆ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಆ ನಾಲೆಡ್ಜ್, ತುಂಬ ಅದ್ಭುತವಾದಂತಹ ನಾಲೆಡ್ಜ್ ಕೊಡ್ತಕ್ಕಂಥದ್ದೇ ಶಕ್ತಿ ಮಹಾಗಣಪತಿ. ಇನ್ನು ಮೂರನೇದಾಗಿ ಧನಯೋಗ ಮತ್ತು ಕಾರ್ಯಸಿದ್ಧಿ ಯೋಗ ಅಂತ. ಏನೇ ಕೆಲಸಗಳು ಈಗ ನಿಂತು ಹೋಗಿದ್ದಂತಹ ಕೆಲಸಗಳು ಪೂರ್ಣ ಮಾಡಬೇಕು, ತುಂಬ ದಿನಗಳಾಯಿತು, ಕೆಲಸಕ್ಕೆ ಕೈ ಹಾಕ್ಬಿಡಿದೆ, ನಿಂತೇ ಬಿಡಿದೆ, ಆ ಕೆಲಸನೇ ನಿಂತೋಗ್ಬಿಡಿದೆ, ತಲೆ ಕೆಟ್ಟೋಗ್ಬಿಡಿದೆ, ಏಕ ಕೆಲಸ ನಿಂತೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ನೀವು ಮಿಥುನ ರಾಶಿಯವರು ನಿಂತು ಹೋಗಿದ್ದಂತಹ ಕೆಲಸಗಳನ್ನೆಲ್ಲ ಸಹ ನೀವು ತುಂಬ ಚೆನ್ನಾಗಿ ಮುಂದುವರಿಸ್ತೀರಾ. ಅಷ್ಟೇ ಅಲ್ಲ, ಆದಾಯ ಹೆಚ್ಚಾಗಲು ಮತ್ತು ಆರ್ಥಿಕ ಸ್ಥಿರತೆ ಬರಲಿಕ್ಕೆ ಉತ್ತಮ ಅವಕಾಶಗಳು. ಒಂದೊಳ್ಳೆ ಅವಕಾಶ ಸಿಕ್ಕರೆ ತಾನೇ ನೀವು ಆರ್ಥಿಕ ಇದನ್ನೆಲ್ಲ ಇದು ಮಾಡ್ಕೊಳ್ತಕ್ಕಂಥದ್ದು. ಎಲ್ಲದೂ ಸಿಗೋದು ನಿಮಗೆ ಈ ಒಂದು ಆರಾಧನೆಯಿಂದ, ಶಕ್ತಿ ಮಹಾಗಣಪತಿ ಆರಾಧನೆಯಿಂದ. ಸೊ ಕೆಲಸನೂ ಆಗಬೇಕು, ದುಡ್ಡು ಬರಬೇಕು, ಏನೇ ಆಗಬೇಕು, ಶಕ್ತಿ ಗಣಪತಿ ಆರಾಧನೆ ಮಾಡಬೇಕು. ಹಾಗಾದರೆ ಹೇಗೆ ಮಾಡಬೇಕು ನೋಡಿ. ನೀವು ಈಗ ನಾನು ನಿಮಗೊಂದು ಅದ್ಭುತವಾದ ಆ ಮಂತ್ರವನ್ನು ಕೊಡ್ತೇನೆ, ಶಕ್ತಿ ಮಹಾಗಣಪತಿಯ ಮೂಲ ಮಂತ್ರವನ್ನು ಕೊಡ್ತೇನೆ. ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ನೀವು ಕುಳಿತುಕೊಂಡು ಒಂದು 108 ಬಾರಿ ಆದರೂ ಜಪ ಮಾಡಬೇಕು. ತುಂಬ ಚೆನ್ನಾಗಿ ಒಂದು ಸಂಕಲ್ಪ ಮಾಡ್ಕೊಂಬಿಡಿ. 28 ದಿನ ಮಾಡ್ತೀನಿ, 48 ದಿನ ಮಾಡ್ತೀನಿ, ಅಥವಾ 54 ದಿನ ಮಾಡ್ತೀನಿ, ಅಥವಾ 108 ದಿನ ಮಾಡ್ತೀನಿ, ಒಂದು 3 ತಿಂಗಳು. ಸೊ ನಾನು ಪ್ರತಿ ದಿವಸ ಇದನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಕುತ್ಕೊಂಬಿಡಿ. ಅದ್ಭುತ. ನೀವು ಹೆಂಗಸರು ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಮಾಡಬೇಡಿ, ಅದಷ್ಟು ದಿವಸ ಬಿಟ್ಟು ಮತ್ತೆ ಮುಂದುವರಿಸಿ, ತೊಂದರೆ ಇಲ್ಲ. ನಾನ್ ವೆಜ್ ಇತ್ಯಾದಿಗಳನ್ನ ಬಿಟ್ಟು ಸ್ವಲ್ಪ ಶುದ್ಧವಾಗಿದ್ದುಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಮಂತ್ರ. ಇಲ್ಲ, ನೀವು ಮನೆ ಹತ್ರ ಇರುವ ಕೆಂಪು ಹೂಗಳನ್ನು, ನಿಮ್ಮ ಮನೆಯಲ್ಲಿರುವ ಗಿಡಗಳಲ್ಲಿ ಏನಾದ್ರು ಕೆಂಪು ಹೂಗಳು ಬಂದಿರ್ತೋ, ಕೆಂಪು ಹೂಗಳನ್ನು ಖರೀದಿ ಮಾಡಿದ್ರೂ ಪರವಾಗಿಲ್ಲ, ಅದನ್ನು ತೆಗೆದುಕೊಂಡು ದೇವರ ಮನೆ, ಇದು ನಿಮ್ಮ ದೇವಸ್ಥಾನ, ಮನೆ ಹತ್ರ ಇರುವ ಗಣಪತಿ ದೇವಸ್ಥಾನಗಳಲ್ಲಿ ನೀವು ಮಿಥುನ ರಾಶಿಯವರಾಗಿದ್ದರೆ ಬಹುಮುಖ್ಯವಾಗಿ ಮಂಗಳವಾರ ಅಥವಾ ಸೋಮವಾರಗಳಲ್ಲಿ ಅಥವಾ ಭಾನುವಾರಗಳಲ್ಲಿ ಕುಳಿತುಕೊಂಡು ಆ ಗಣಪತಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಗಣಪತಿ ದೇವಸ್ಥಾನದಲ್ಲಿಯೇ ನೀವು ಅದನ್ನು ಒಂದು 108 ಬಾರಿ ಕೈಲಿಟ್ಕೊಂಡು ಜಪ ಮಾಡಿಕೊಂಡು ನಂತರ ಪುರೋಹಿತರಿಗೆ ಅದನ್ನು ಕೊಡಿ, ಗೊತ್ತಾಯ್ತಲ್ವಾ? ಆ ಪುರೋಹಿತರ ಆ ಹೂಗಳನ್ನು ಅರ್ಚನೆ ಮಾಡಲಿ. ಗಣಪತಿಗೆ ಬಹಳ ಅದ್ಭುತವಾದ ಶಕ್ತಿ ಬರ್ತದೆ ನಿಮಗೆ. ಸೊ ಇದು ಅದ್ಭುತವಾದಂತಹ ಕೆಲಸ ಕಾರ್ಯಗಳು. ಇಲ್ಲ ಇನ್ನೂ ನಮಗೆ ಪವರ್ಫುಲ್ ಆಗಿ ಸುಲಭವಾಗಿರ್ತಕ್ಕಂಥದ್ದು ಹೇಳಿ ಅಂದರೆ ಅದಕ್ಕೊಂದು ಅದ್ಭುತವಾದ ಪರಿಹಾರವನ್ನು ತಿಳಿಸ್ತೇನೆ.
ಜುಲೈ 14ನೇ ತಾರೀಕನ್ನ ರೌಂಡ್ ಅಪ್ ಮಾಡಿಟ್ಕೊಳ್ಳಿ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ. ಯಾಕೆಂದ್ರೆ ಜುಲೈ 14ನೇ ತಾರೀಕು ಅಮಾವಾಸ್ಯೆ, ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಬಹಳ ವಿಶೇಷ ಗಣಪತಿ, ಅದು ಶಕ್ತಿ ಗಣಪತಿ ಆರಾಧನೆಗೆ ಪೂರ್ಣ ತಿಥಿ ಅಮಾವಾಸ್ಯೆ ಎಂದು ಶಕ್ತಿ ಗಣಪತಿಯ ಹೋಮವನ್ನ ಅದು ಮಂಗಳವಾರ ದಿವಸ ಮಾಡ್ತಾ ಇದ್ದೇವೆ. ಮಹಾಶಕ್ತಿ ಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮಗಳಿದೆ. ನೀಲಕಂಠ ಹವನ ಅಂತ ಮಾಡ್ತಾ ಇದ್ದೇವೆ ನಿಮ್ಮ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಹಾಗೂ ಇನ್ನೂ ವಿಶೇಷವಾಗಿ ನಮ್ಮ ಚೈತನ್ಯ ಶಕ್ತಿಗೋಸ್ಕರ. ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ನೆಗೆಟಿವ್ ಶತ್ರುಗಳ ಬಾಧೆಗಳ ಪರಿಹಾರಕ್ಕೋಸ್ಕರ. ರಕ್ಷಾಕರ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮಗೆ ಈ ವಿಡಿಯೋದಲ್ಲಿ ಬುಡದಿಂದ ನಾನು ಹೇಳಿದ್ದೀನಲ್ಲ, ಆ ಶಕ್ತಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಈ ಕೃಷ್ಣ ತುಳಸಿ ಮಣಿಗಳನ್ನ ಇದರಲ್ಲಿ ಎನರ್ಜೈಸ್ ಮಾಡಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬಹುದು. ನಾನು ಏನು ಹೇಳಿದೆಲ್ಲ, ಈ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಮಾಲೆಯನ್ನ ನೀವು ಧಾರಣೆ ಮಾಡಿಕೊಂಡಾಗ ನಿಮ್ಮ ರಾಶಿಗೆ ನಾನು ಏನೇನು ಅನುಕೂಲಗಳು ಹೇಳಿದ್ದೀನಲ್ಲ, ಆ ಎಲ್ಲ ಅನುಕೂಲತೆಗಳಿಗೂ ನಿಮಗೆ ಸಿದ್ಧಿಸಲಿಕ್ಕೆ ತುಂಬಾ ತುಂಬಾ ಸುಲಭವಾಗಿರತಕ್ಕಂಥ ಈಸಿ ಆಗಿರತಕ್ಕಂಥ ಒಂದು ಮಾರ್ಗ ನೋಡಿ. ಇನ್ನೂ ಹಲವಾರು ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಎಲ್ಲಾ ಹೋಮಗಳಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಆದರೆ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲದೂ ಸಹ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ನಾನೇ ಸ್ವತಃ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನು ನೀವು ನೋಡಬಹುದಾಗಿರ್ತದೆ, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡಬಹುದು. ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದ ಕೃಷ್ಣ ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದಂತಹ ಒಂದು ಕೃಷ್ಣ ತುಳಸಿ ಮಣಿಗಳನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಒಳ್ಳೆಯದಾಗುತ್ತೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ನೀವು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ. ಹಾಗೂ ಈಗ ನಾನು ಆ ಶಕ್ತಿ ಮಹಾಗಣಪತಿಯ ಮೂಲ ಮಂತ್ರವನ್ನು ಸಹ ತಿಳಿಸ್ತಾ ಇದ್ದೇನೆ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ.